ಸುದೀಪ್ ಸರ್ಗೆ ಚೈತನ್ಯ ಅಂತ ಪಬ್ಲಿಕ್ ನೆಕ್ಸ್ಟಿಂದ ಸರ್, ಬಿಗ್ ಬಾಸ್ಗೆ ಯಾರು ಬಂದರೂ ಕೂಡ ಹೇಳ್ತಾರೆ ನಾವು ಬಿಗ್ ಬಾಸಿಂದ ಇದು ಕಲ್ತ್ವಿ ಅದು ಕಲ್ತ್ವಿ ಅಂತ ಹೇಳಿ, ನಮ್ಮ ಲೈಫೇ ಚೇಂಜ್ ಆಯಿತು ಅಂತ ಹೇಳ್ತಾರೆ. ನೀವು ಬಿಗ್ ಬಾಸ್ನ 11 ಸೀಸನ್ ಹೋಸ್ಟ್ ಮಾಡಿದ್ದೀರಾ ಸರ್, ನೀವು ಬಿಗ್ ಬಾಸಿಂದ ಏನು ಕಲ್ತ್ರಿ ಅಂತ ಹೇಳಿ. ಇದನ್ನು ನಾನು ಸುಮಾರು ಸತಿ ಹೇಳಿದ್ದೀನಿ. ನೀವು ಹೆಸರು ಹೇಳಿದ್ರೆ ಚೈತನ್ಯ ಅವರೇ. ಐ ಟೋಲ್ಡ್ ಯು ದಟ್ ಬಿಗ್ ಬಾಸಲ್ಲಿ ಎಲ್ಲರಿಗೂ ಬಿಟ್ಟಾಕಿ ನಾವು ಕಲ್ತಿರೋದು ತುಂಬ ಇರೋದ್ರಿಂದ ಫಸ್ಟ್ ಕಲ್ತಿದ್ದೆ ಪೇಷನ್ಸ್ ಅಂತ. ಸೊ ಎಲ್ಲ ನಾವು ಇಂಡಸ್ಟ್ರಿ ಒಳಗಡೆ ಇರಬೇಕಾದ್ರೆ ಐ ಥಿಂಕ್ ದೇರ್ ಇಸ್ ಅ 2 words, ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್. ಹಿಯರಿಂಗ್ ಅನ್ನೋದು ನಾವೆಲ್ಲರೂ ಮಾಡ್ತೀವಿ, ಲಿಸ್ನಿಂಗ್ ಅನ್ನೋದು ಮಿಸ್ ಆಗುತ್ತೆ ನಮ್ಮ ಕೈಲಿ. ಸೊ ಐ ಥಿಂಕ್ ವೆನ್ ಬಿಗ್ ಬಾಸಲ್ಲಿ ಬರಬೇಕಾದ್ರೆ ಐ ಸ್ಟಾರ್ಟೆಡ್ ಲಿಸ್ನಿಂಗ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಗಮನ ಕೊಟ್ಟು ಕೇಳಿ. ಸೊ ದಟ್ಸ್ ಅ ಡೆವಲಪ್ಮೆಂಟ್ ಆ್ಯಕ್ಚುಲಿ. ಸೊ ವೆನ್ ಇವತ್ತಿಗೂ ಯಾವ್ದಾರ ಬೇರೆ ಮೀಟಿಂಗ್ ಕೂತ, ಆಸ್ ಐ ಟೋಲ್ಡ್ ಯು ರೈಟ್ಫುಲಿ, ಫಸ್ಟ್ 2 meetings ಅವರೇ ಮಾತಾಡಿದ್ರು ಅಂತ. ದಟ್ ಈಸ್ ಲಿಸ್ನಿಂಗ್ ಅಗೇನ್. ತಲೆಯಲ್ಲಿ ಬರೀ ಪ್ರೀಕನ್ಸೀವ್ ನೋಷನ್ಸ್ ಇಟ್ಕೊಂಡು ಕೂತ್ರೆ ಅದಾಗೋದಿಲ್ಲ. ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಹೆಲ್ಪ್ ಮೀ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಆ್ಯಂಡ್ ಐ ಥಿಂಕ್ ಅಷ್ಟು ಜನಗಳನ್ನ ಭೇಟಿ ಮಾಡ್ಬೇಕಾದ್ರೆ ವಿ ಸ್ಟಾಪ್ ಜಡ್ಜಿಂಗ್ ಪೀಪಲ್, ಬಿಕಾಸ್ ಸಮ್ಟೈಮ್ಸ್ ವಿ ಆರ್ ಬೀಯಿಂಗ್ ಜಡ್ಜ್ಮೆಂಟಲ್. ಅದು ಅವ್ರು ಆಗಿರೋದಿಲ್ಲ. ಕಾರಣಾಂತರಗಳಿಂದ ಕೆಲವು ಮಾತುಕತೆ ಬಂದಿರ್ತವೆ, ಇನ್ನೊಂದಾಗ್ತವೆ. ಸೊ ಆಲ್ವೇಸ್ ಅ ಬೆನಿಫಿಟ್ ಆಫ್ ಡೌಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದನೇ. ಐ ಥಿಂಕ್ ವಿ ಸ್ಟಾರ್ಟೆಡ್ ಲಿಸ್ನಿಂಗ್ ಮೋರ್, ಹ್ಯಾವಿಂಗ್ ಮೋರ್ ಪೇಷನ್ಸ್. Of course, I have grown along with Big Boss. Definitely, yes. ಸುದೀಪ್ ಸರ್, yes. ಈ ಕಡೆ ನಿಮ್ಮ ಲೆಫ್ಟ್ ಸೈಡ್. ಪ್ರಶಾಂತ್ ಸರ್ಗೆ ಒಂದು ಪ್ರಶ್ನೆ. ನಾನು ಸಂಜಯ್ ಅಂತ ಹೇಳಿ ಬಿ ಟಿ ವಿ ನ್ಯೂಸಿಂದ. ಸರ್, ಸೀಸನಿಂದ ಸೀಸನ್ಗೆ ಸಾಕಷ್ಟು ಚೇಂಜಸ್ ಆಗ್ತಾ ಇದೆ ಆ್ಯಂಡ್ ಚೇಂಜ್ ಓವರ್ಗಳು ಆಗ್ತಾ ಇದೆ. ಈ ಸೀಸನಲ್ಲಿ ಆಡಿಯನ್ಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಚೇಂಜಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಆಲ್ರೆಡಿ ಹೇಳಿದೆ. ಸೊ ವೇಟ್ ಮಾಡಬೇಕಾಗತ್ತೆ ನೀವು. ಅಲ್ಲ, ಕ್ಯಾಟಗರಿ ವೈಸ್ ಏನಾದ್ರೂ, ಅಂದರೆ ಈಗ ನೀವು ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡೋ ಕ್ಯಾಟಗರಿ ವೈಸ್ ಏನಾದರೂ ಚೇಂಜಸ್ ಇರುತ್ತಾ? ಇಲ್ಲ ಈಗ ಕಾಮನ್ ಮ್ಯಾನ್ ಆ ಥರ ಕಾನ್ಸೆಪ್ಟ್ನ ತರ್ತಾ ಇದ್ರಿ. ಸೊ ಈ ಸತಿ ಯಾವ ಥರ ಮಾಡ್ತಾ ಇದ್ದೀರಿ? ಇಲ್ಲ, ಅದ್ರ ವರ್ಕ್ ಆಗ್ತಾ ಇದೆ. ಅತಿ ಶೀಘ್ರದಲ್ಲಿ ನಾವು ಪ್ರೊಮೋದಲ್ಲಿ ಹೇಳ್ತೇವೆ, ಅದನ್ನು ವೇಟ್ ಮಾಡಬೇಕಾಗತ್ತೆ ನೀವು. ಸರ್, ಪ್ರಶಾಂತ್ ಸರ್, ನಿಮಗೆ ಪ್ರವೀಣ್ ಅಂತೇಳಿ ಆರ್ಕನಡದಿಂದ. ಈ ಪ್ರತಿ ಸೀಸನ್ 11 ಸೀಸನ್ ನೋಡಿದ್ದೀವಿ. ಒಂದು ಶೋದಲ್ಲಿದ್ದವ್ರು ಮತ್ತೊಂದು ಶೋಗೆ ಬರ್ತಾರೆ. ಬರೀ ಅದೇ ಮುಖಗಳು ನೋಡಿ ಸಾಕಾಗಿದೆ ಅಂತ ಹೊರಗಿನ ಜನ ಮಾತಾಡ್ತಾರೆ. ಹೊಸಬ್ರಿಗೆ ಅವಕಾಶನೇ ಇಲ್ವಾ? ಅಥವಾ ಒಂದು ಶೋದಲ್ಲಿದ್ದವ್ರು ಮತ್ತೆ ಈ ಶೋಗೆ ಬರಬೇಕು ಅಂದ್ರೆ ಅವಾಯ್ಡ್ ಮಾಡೋದು ಆ ಥರದೇ ಪ್ಲಾನ್ ಇದೆಯಾ? ಅದೇ ಮುಖಗಳು ಬರ್ತಾ ಇದ್ದೇವೆ ಅಂತ ಅಂದರೆ ಯಾವುದೋ ಇನ್ನೊಂದು TV ಚಾನಲ್ ಶೋದಲ್ಲಿ ಇರ್ತಾರೆ, ಆ ಶೋ ಮುಗಿದ ತಕ್ಷಣ ಈ ಬಿಗ್ ಬಾಸಲ್ಲಿ ಕಾಣಿಸ್ಕೊಳ್ತಾರೆ. ಅಂದರೆ ಹೊಸಬ್ರಿಗೆ ಅವಕಾಶನೇ ಇಲ್ಲ. ಅಂದರೆ ಹೆಂಗೆ ಅಂದ್ರೆ ಒಂದು ಟೋಟಲಿ 8% ಬರೀ ಅವರೇ ಇರ್ತಾರೆ. ಅಂದರೆ ಟಿವಿಲಿ ಪ್ರತಿದಿನ ನೋಡೋರೇ ಇರ್ತಾರೆ. ಹೊಸಬ್ರಿಗೆ ಇಲ್ಲವೇ ಇಲ್ಲ ಅವಕಾಶ ಅಂತ ಅಷ್ಟೇ. ಇಲ್ಲ, ಹೊಸಬ್ರ ಸೀಸನ್ಗಳನ್ನು ಮಾಡಿದ್ದೇವೆ, ಅಷ್ಟು ಬಂದಿಲ್ಲ. ಬಟ್ ಹಾಗೇನಿಲ್ಲ. ಲಾಸ್ಟ್ 2 ಸೀಸನ್ಗಳು ರೇಟಿಂಗ್ ನೋಡಿದರೆ ಹಿಂದಿನ 9 ಸೀಸನ್ಗಿಂತ ಡಬಲ್ ಆಗಿದೆ. ಯಾಕಂದ್ರೆ ಇಷ್ಟಪಡೋದು ರೇಟಿಂಗ್ ಬರಲ್ಲ. ಸೊ ಏನೋ ಇಷ್ಟ ಆಗಿದೆ ಅದಕ್ಕೆ ನೋಡಿದ್ದಾರೆ. ಸೊ ಅದು ವರ್ಕ ಅಂದರೆ ಜನರಿಗೆ ಇಷ್ಟ ಆಗಿದ್ರೆ ಕಂಟಿನ್ಯೂಸ್ 2 ಸೀಸನ್ಗಳು ಇರ್ಬೋದು, 10 ಮತ್ತು 11. 10ಕ್ಕಿಂತ 11 ಇನ್ನೂ ಬೆಟರ್ ಆಗಿದೆ. ಸೊ ಹಂಗ ಮತ್ತೆ ಕಾಮನ್ ಮ್ಯಾನ್ ಇಲ್ಲ ಅಂತ. ನೋ, ದಟ್ ಇಸ್ ನಾಟ್ ಹಿಸ್ ಕ್ವೆಶ್ಚನ್. ಸೇಮ್ ಫೇಸಸ್ಗಳು ಇಲ್ಲಲ್ಲ, ಸೇಮ್ ಫೇಸ್ ಅಂತ ಅಲ್ಲ. ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ TV ಚಾನಲ್ಗಳಲ್ಲೇ ಇರ್ತಾರೆ ಅವರು. ಅಲ್ಲಿ ಯಾವುದೋ ಶೋ ಅಲ್ಲಿ ನೋಡಿರ್ತೀವಿ, ಪ್ರೋಗ್ರಾಮಲ್ಲಿ ನೋಡಿರ್ತೀವಿ. ಮತ್ತೆ ಅವ್ರನ್ನ ಎಲ್ಲೋ ಇಲ್ಲಿ ಮತ್ತೆ ಅವ್ರು ಇಲ್ಲೇ ಬರ್ತಾರೆ, ಬೇರೆ ಮುಖಗಳು ಕಾಣ್ತಾಯಿ. ಕರೆಕ್ಟಾ ಸರ್? ಇಲ್ಲ, ಹಂಗೆ ನೋಡಿದ್ರೆ ಲಾಸ್ಟ್ ಇಯರ್ ಒಂದು 6-7 ಹೊಸ ಬೇರೆ ಬೇರೆ ಫೀಲ್ಡ್ ತಗೊಂಡಿದ್ದೇವೆ. ಅದು ಹೇಳಿದ್ರು ಅವರು ಇಷ್ಟು % ಮಾತ್ರ ಅಂತ. ಇಲ್ಲ, ಅನ್ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಹೇಳ್ತಾರೆ. ಸೊ ಏನಾಗುತ್ತೆ, ಸ್ವಲ್ಪ ನಮ್ಮ TV ಪರಿಚಯ ಇದ್ದವ್ರು ಬೇಕೇ ಬೇಕಾಗ್ತಾರಲ್ಲ. ಈಗ ನಮ್ಮ ಅಮ್ಮ ಇರ್ಬೋದು, ಯಾರೇ ಇರ್ಬೋದು, ನೋಡುವಾಗ ಅವ್ರಿಗೆ ಯಾರೂ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೊಸಬ್ರ ಆಗಿಬಿಡುತ್ತೆ. ಸೀಸನ್ ಸ್ಟಾರ್ಟ್ ಆದಾಗ ಯಾರು ಇಷ್ಟಪಡೋದ ಕಾರಣಗಳು ಜಾಸ್ತಿ ಇರುತ್ತೆ. ಈಗ ನಾವು ಒಂದು ಸೀರಿಯಲ್ ಇರ್ಬೋದು, ಯಾವುದೇ ಒಂದು ಸೀರಿಯಲ್ ಈ ಥರ ಅವ್ರದ್ದು ಒಂದು ಕ್ಯಾರೆಕ್ಟರ್ ಅಂದ್ಕೊಂಡಿರ್ತಾರೆ. ರಿಯಾಲಿಟಿ ಇಲ್ಲಿ ಬಂದಾಗ ಹೆಂಗೆ ಇರುತ್ತಂತ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ತೊಗೊಳ್ತೇವೆ, ರೂಟ್ ತೊಗೊಳ್ತೇವೆ. ಬಿಟ್ಟರೆ ಅದೇನು ಕಂಡೀಷನ್ ಅಂತೇನಿಲ್ಲ. ತುಂಬ ಕೆಲವು ಮಾರ್ಕೆಟಲ್ಲಿ ಕಾಮನ್ ಮ್ಯಾನು ಮಾಡಿದ್ದಾರೆ, ಹಾಗೇನಿಲ್ಲ. ಅದು ವೇಟ್ ಮಾಡಿ, ಅದು ಸಿಗಲಿ ಗೊತ್ತಾಗುತ್ತೆ ನಿಮಗೆ. ಸರ್, ನಂದೊಂದು ಕ್ವಶನ್ ಮನೋಜ್ ಅಂತ. ಸರ್, ಈ ಸಲ ಸೀಸನ್ 1 ಸೀಸನ್ 11 ನೋಡಿದ್ದೀನಿ, ಮಿಸ್ ಮಾಡಿಲ್ಲ. ಬಟ್ ವಿನ್ನರ್ ಪ್ರೈಸ್ ಅಮೌಂಟ್ ಮಾತ್ರ 50 lakh ಇದೆ. ಈ ಸೀಸನ್ ಏನಾದ್ರು ಇನ್ಕ್ರೀಸ್ ಮಾಡ್ತಾ ಇದ್ದೀರಾ? ವಿನ್ನರ್ ಪ್ರೈಸ್ ಅಮೌಂಟ್. ಕಾನ್ಫಿಡೆಂಟ್ ರಾಯ್ಗೆ ಫೋನ್ ಹಾಕ್ರಪ್ಪ. ಇಲ್ಲ, ಸೀಸನ್ 1 50 lakhs ಇದೆ. ಸೊ ಈ ಸೀಸನ್ ಏನಾದ್ರು ಎಲ್ಲ ಮಾರ್ಕೆಟ್ 75 ಹಾಗೆ 1 crore ಏನಾದ್ರು ಇನ್ಕ್ರೀಸ್ ಮಾಡ್ತೀರಾ ಅಂತ? 50 lakh ಬಿಟ್ಟು ತುಂಬ ಬೇರೆ ಪ್ರೈಸ್ ಮನಿಗಳು ವಿನ್ ಆಗ್ತಾರೆ. 50 lakhs ಅಂತಲೇ ಅಲ್ಲ. ಈ ಲಾಸ್ಟ್ ಇಯರ್ ಸೀಸನ್ಗಳಲ್ಲಿ ಒಂದು 10-15 ಲಕ್ಷ ಎಕ್ಸ್ಟ್ರಾ ವಿನ್ ಆಗಿದ್ದಾರೆ. ಸೊ ಸೀಸನ್ಗೆ ಆ ಪ್ರೈಸ್ ಮನಿ ಅಂತ ಇಂಕ್ರೀಸ್ ಆಗಿದೆ. ಹಂಗೆ ನೋಡ್ಲಿಕ್ಕೆ ಓವರ್ ಆಲ್ ಬಂದಾಗ ಇಂಕ್ರೀಸ್ ಅಂತೂ ಆಗಿದೆ. ಬಟ್ ಓವರ್ ಆಲ್ 50 lakhs ಇರ್ತವೆ, ಅದನ್ನು ಚೇಂಜಸ್ ಏನಿಲ್ಲ. ಸುದೀಪ್ ಸರ್, ಇಲ್ಲಿ ನನ್ನ ಕ್ವಶನ್ನು ಸುದೀಪ್ ಸರ್ಗೆ ಹಾಗೆ